ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ NPO ಮೀನ್ಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಬಗ್ಗೆ ನೋಡೋಣ. ಆರ್ಗನೈಸೇಷನ್ ಅಂತ ಇದ್ದಾಗ ಅಲ್ಲಿ ಆ್ಯಕ್ಟಿವಿಟೀಸ್ಗಳು ಎರಡು ರೀತಿಯಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಒಂದು ಪ್ರಾಫಿಟ್ ಮೋಟಿವ್ ಆಗಿ, ಇನ್ನೊಂದು ಸರ್ವಿಸ್ ಮೋಟಿವ್ ಆಗಿ. ಪ್ರಾಫಿಟ್ ಮೋಟಿವ್ ಅಂತ ಅಂದರೆ ಪ್ರಾಫಿಟ್ನ ಅರ್ನ್ ಮಾಡೋ ಉದ್ದೇಶದಿಂದನೇ ಆರ್ಗನೈಸೇಷನಲ್ಲಿ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಇನ್ನು ಸರ್ವಿಸ್ ಮೋಟಿವ್ ಅಂತ ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನಿಗೆ ವರ್ಕ್ ಮಾಡುವಂಥದ್ದು. ಅಂದರೆ ಇಲ್ಲಿ ಯಾವುದೇ ರೀತಿಯ ಪ್ರಾಫಿಟ್ ಅರ್ನ್ ಮಾಡುವ ಉದ್ದೇಶ ಇರೋದಿಲ್ಲ, ಬದಲಾಗಿ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ಆರ್ಗನೈಸೇಷನ್ ತನ್ನಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ನೋಡ್ತೀವಿ. ಇಲ್ಲಿ ಆರ್ಗನೈಸೇಷನ್ ಏನೋ ಇರುತ್ತೆ, ಅದ್ರ ಜೊತೆಗಲ್ಲಿ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಕೂಡ ನಡೀತಾನೆ ಇರುತ್ತೆ. ಆದರೆ ಪ್ರಾಫಿಟನ್ನು ಅರ್ನ್ ಮಾಡೋ ಉದ್ದೇಶದಿಂದ ನಡೆಯೋದಿಲ್ಲ. ಅಂಥ ಆರ್ಗನೈಸೇಷನಿಗೆ ನಾವೇನು ಹೇಳ್ತೀವಿ? ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದನ್ನು ಕಲಿಯೋದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ರೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸಲ್ಲಿ ಅಕೌಂಟ್ಸನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ನಾವು ಯಾಕೆ ಕಲಿಬೇಕು ನೋಡಿ. ಕಮರ್ಷಿಯಲ್ ಆ್ಯಕ್ಟಿವಿಟಿ ಆಗಿರಲಿ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನೇ ಆಗಿರಲಿ, ಅಲ್ಲಿ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ನಡೀತಾ ಇದೆ ಅಂದರೆ ದುಡ್ಡಿಗೆ ರಿಲೇಟೆಡ್ ಆಗಿರುವಂಥ ವ್ಯವಹಾರಗಳಲ್ಲಿ ನಡೀತಾ ಇದೆ ಅಂತ ಅಂದಾಗ ಅಲ್ಲಿ ಹಿಡಿತಾ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಪ್ರಾಫಿಟ್ ಮೋಟಿವ್ ಆಗೂ ಇರ್ಬೋದು ಅಥವಾ ಸೋಷಿಯಲ್ ಸರ್ವಿಸನ್ನು ಕೊಡುವಂಥದ್ದೇ ಆದರೂ ಆಗಿರಬಹುದು. ಎಲ್ಲಿ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ ಅಲ್ಲಿ ಕಂಟ್ರೋಲ್ ಇಡೋದು ತುಂಬಾ ಇಂಪಾರ್ಟೆಂಟ್. ಕಂಟ್ರೋಲ್ ಹೇಗೆ ಇಡಲಿಕ್ಕಾಗತ್ತೆ? ಹಾಗಿದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಲೆಕ್ಕ ಇಡಬೇಕಾಗತ್ತೆ, ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಆಗ ನಮಗೆ ದುಡ್ಡು ಹೇಗೆ ಬರ್ತಾ ಇದೆ, ಅದನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ದುಡ್ಡು ಎಲ್ಲೂ ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ಪ್ರಾಪರಾಗಿ ಯುಟಿಲೈಸ್ ಆಗುವಂಥದ್ದು. NPOಗಳಲ್ಲಿ ಕ್ಯಾಶ್ ಇನ್ಫ್ಲೋ ಹೇಗಾಗುತ್ತೆ ಅಂತ ಅಂದರೆ ಡೊನೇಷನ್ ಮೂಲಕ ಇರ್ಬೋದು, ಅಥವಾ ಸಬ್ಸ್ಕ್ರಿಪ್ಷನ್ ಮೂಲಕ ಇರ್ಬೋದು, ಅಥವಾ ಲೆಜಸಿ ಮೂಲಕ ಇರ್ಬೋದು, ಎಂಟ್ರೆನ್ಸ್ ಫೀಸ್ ಮೂಲಕ ಇರ್ಬೋದು. ಈ ಥರ ಬೇರೆ ಬೇರೆ ಸೋರ್ಸಸ್ಸಿಂದ ಅಮೌಂಟ್ ಬರ್ತಾ ಇರುತ್ತೆ. ಅವುಗಳಿಂದ ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಹಾಗಾಗಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸಲ್ಲಿ ಅಕೌಂಟನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅದನ್ನು ನಾವು ಕಲಿಬೇಕಾಗತ್ತೆ. ಹಾಗಿದ್ರೆ ಇಲ್ಲಿ ಅಕೌಂಟ್ಸನ್ನು ಹೇಗೆ ಮೇಂಟೈನ್ ಮಾಡ್ತಾರೆ? ಪ್ರಾಫಿಟ್ ಮೋಟಿವ್ ಇರುವಂಥ ಆರ್ಗನೈಸೇಷನ್ ಇರ್ಬೋದು ಅಥವಾ ಸರ್ವಿಸ್ ಮೋಟಿವ್ ಇರುವಂಥ ಆರ್ಗನೈಸೇಷನ್ ಇರ್ಬೋದು. ಅಕೌಂಟ್ಸ್ ಅಂತ ಬಂದಾಗ ಅಲ್ಲಿ ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡೋದು, ಲೆಡ್ಜರ್ ಪೋಸ್ಟಿಂಗ್ ಮಾಡೋದು, ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದು, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು, ಇವುಗಳಿದ್ದೇ ಇರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿ ನೋಡೋಣ. ಫೈನಲ್ ಅಕೌಂಟ್ಸ್ ಆಫ್ NPOಲಿ ನಾವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಮೇಂಟೈನ್ ಮಾಡ್ತೀವಿ. ನಿಮಗೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋವನ್ನು ತೋರಿಸುತ್ತೆ. ಅದನ್ನು ಯೂಸ್ ಮಾಡಿ, ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಯೂಸ್ ಮಾಡಿ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀರಿ. ಇಲ್ಲಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ, ಆದರೆ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದಿಲ್ಲ. ಈ ಹಿಂದೆ ನೀವು ಫಸ್ಟ್ ಇಯರಲ್ಲೇ ಕಲ್ತಿದ್ದೀರಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ. ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನಾವು NPO ಅಲ್ಲಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಮೇಂಟೈನ್ ಮಾಡೋದಿಲ್ಲ ನಾವು ಇದನ್ನ ಅಂತ ಅಂದರೆ, NPO ಅಲ್ಲಿ ಯಾವುದೇ ರೀತಿ ಟ್ರೇಡಿಂಗ್ ಆಕ್ಟಿವಿಟಿಗಳು ಇನ್ವಾಲ್ವ್ ಆಗಿರೋದಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿಗಳು ಇನ್ವಾಲ್ವ್ ಆಗಿರೋದಿಲ್ಲ, ಮತ್ತೆ ಪ್ರಾಫಿಟ್ ಮೋಟಿವ್ ಅಲ್ಲದೆ ಇರುವಂಥ ಆರ್ಗನೈಸೇಷನ್ಗಳಾಗಿರುತ್ತೆ. ಹೌದಾ? ಹಾಗಾಗಿ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದಿಲ್ಲ. ಆದರೆ ಇದನ್ನು ರೀಪ್ಲೇಸ್ ಮಾಡಿ ನಾವೇನು ಮಾಡ್ತೀವಿ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಯಾಕೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ನೋಡಿ. ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೂ ಕೂಡ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನನ್ನೇ ರೆಕಾರ್ಡ್ ಮಾಡ್ತಿದ್ವಿ. ಹೌದಾ? ಟ್ರೇಡಿಂಗ್ ಅಕೌಂಟಲ್ಲಿ ಪ್ರಾಫಿಟ್ ಬಂದರೆ ಅದು ಗ್ರಾಸ್ ಪ್ರಾಫಿಟ್ ಆಗಿರ್ತಾ ಇತ್ತು ಆ್ಯಂಡ್ ಲಾಸ್ ಬಂದರೆ ಅದು ಗ್ರಾಸ್ ಲಾಸ್ ಆಗಿರ್ತಾ ಇತ್ತು. ಇದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಬಂದರೆ ಅದನ್ನ ನೆಟ್ ಪ್ರಾಫಿಟ್ ಅಂತ ಕರಿತಾ ಇದ್ವಿ, ಲಾಸ್ ಬಂದರೆ ಅದಕ್ಕೆ ನಾವು ನೆಟ್ ಲಾಸ್ ಅಂತ ಹೇಳಿ ಕರಿತಾ ಇದ್ವಿ. ಇದನ್ನು ನಾವೇನು ಮಾಡ್ತಿದ್ವಿ? ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ. ಹೌದಾ? ಇಲ್ಲೂ ಕೂಡ ಅದೇ ಪ್ರೊಸೆಸ್ಸನ್ನು ಮಾಡ್ತೀವಿ. ಆದರೆ ಇಲ್ಲಿ ಪ್ರಾಫಿಟ್ ಲಾಸ್ ಅನ್ನೋದನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬದಲಾಗಿ ನಾವು ಸರ್ಪ್ಲಸ್ ಡೆಫಿಸಿಟ್ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ರಿಸಿಪ್ಟ್ ಮೀನ್ಸ್ ಆರ್ಗನೈಸೇಷನಿಗೆ ಯಾವ ಸೋರ್ಸಸ್ಸಿಂದ ಇನ್ಕಮ್ ಬರ್ತಾ ಇದೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಯಾವ ಕಾರಣಕ್ಕೆ ಕ್ಯಾಶ್ ಔಟ್ಫ್ಲೋ ಆಗಿದೆ ಅನ್ನೋದನ್ನು ರೆಕಾರ್ಡ್ ಮಾಡ್ತೀವಿ. ಬಟ್ ನಾವಿಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ, ಇಲ್ಲಿ ಬರುವಂಥ ಬ್ಯಾಲೆನ್ಸನ್ನು ನಾವು ಸರ್ಪ್ಲಸ್ ಆರ್ ಡೆಫಿಸಿಟ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಬಂದಂಥ ಬ್ಯಾಲೆನ್ಸ್ ಅದು ಸರ್ಪ್ಲಸ್ ಆಗಿರ್ಬೋದು, ಡೆಫಿಸಿಟ್ ಆಗಿರ್ಬೋದು, ನಾವು ಅದನ್ನ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಥರ ನಾವೇನು ಮಾಡ್ತೀವಿ? ಫೈನಲ್ ಅಕೌಂಟ್ಸನ್ನು NPO ಅಲ್ಲಿ ಮೇಂಟೈನ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇದೇ ಡಿಫ್ರೆನ್ಸ್ ಇರುತ್ತೆ ನಾವು ಪ್ರಾಫಿಟ್ ಮೋಟಿವ್ ಇರುವಂಥ ಆರ್ಗನೈಸೇಷನಲ್ಲಿ ಅಕೌಂಟ್ಸನ್ನು ಮೇಂಟೈನ್ ಮಾಡೋದಕ್ಕೂ ಮತ್ತು NPO ಅಲ್ಲಿ ಅಕೌಂಟ್ಸನ್ನು ಮೇಂಟೈನ್ ಮಾಡೋದಕ್ಕೂ ಇರುವಂಥದ್ದು.
NPO ಅಂತ ಬಂದಾಗ ಅಲ್ಲಿ ತುಂಬಾ ಕನ್ಫ್ಯೂಷನ್ ಮಾಡುವಂಥದ್ದು 2 ಪಾಯಿಂಟ್. ಅದೇನು ಅಂತ ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇರುವಂಥ ಇನ್ಫಾರ್ಮೇಷನ್, ಅಂದರೆ ಇದನ್ನು ನಿಮಗೆ ಆಲ್ರೆಡಿ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ಇರುವಂಥ ಇನ್ಫಾರ್ಮೇಷನ್ನ ನೀವು ಇನ್ಕಮ್ ಆಗುತ್ತೋ, ಎಕ್ಸ್ಪೆಂಡಿಚರ್ ಆಗುತ್ತೋ, ಅಥವಾ ಅಸೆಟ್ ಆಗುತ್ತೋ, ಲಯಬಿಲಿಟಿ ಆಗುತ್ತೋ ಅಂತ ಹೇಳಿ ನೋಡ್ತೀರಿ. ಆದರೆ ಇದನ್ನು ನೀವು ಈಸಿಯಾಗಿ ಕ್ಯಾಟಗರೈಸ್ ಮಾಡಿಬಿಡ್ಬೋದು. ಯಾಕೆ ಅಂತಂದರೆ ಫಸ್ಟ್ ಇಯರ್ ನೀವು ಇದ್ರ ಬಗ್ಗೆ ಕಲ್ತಿದ್ದೀರಿ, ಹೌದಾ? ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಅದಲ್ಲ. ಬದಲಾಗಿ ಇನ್ಕಮ್ಮಲ್ಲಿ 2 ಥರ ಬರುತ್ತೆ. ಇನ್ಕಮ್ ಅಂತ ಅಂದರೆ ರಿಸಿಪ್ಟ್, ಹೌದಾ? ರಿಸಿಪ್ಟ್ ಅಂತ ಅಂದರೆ ಯಾವ ಯಾವ ಸೋರ್ಸಿಂದ ಆರ್ಗನೈಸೇಷನಿಗೆ ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ ಅನ್ನುವಂಥದ್ದು ರಿಸಿಪ್ಟ್. ಆ ರಿಸಿಪ್ಟ್ 2 ರೀತಿಯಲ್ಲಿ ಇರುತ್ತೆ. ಒಂದು ರೆವೆನ್ಯೂ ರಿಸಿಪ್ಟ್, ಇನ್ನೊಂದು ಕ್ಯಾಪಿಟಲ್ ರಿಸಿಪ್ಟ್. ಅದೇ ರೀತಿಯಲ್ಲಿ ಎಕ್ಸ್ಪೆಂಡಿಚರ್ ಕೂಡ. ಎಕ್ಸ್ಪೆಂಡಿಚರ್ ಅಂತ ಅಂದರೆ ಇಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೋ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೋ ಅಂತ ಹೇಳಿ ನೀವು ಕ್ಯಾಟಗರೈಸ್ ಮಾಡ್ಕೊಳ್ಬೇಕು. ಇದು ತುಂಬಾ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂತ ಅಂದರೆ ರೆವೆನ್ಯೂ ರಿಸಿಪ್ಟ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ರಿಲೇಟೆಡ್ ಆಗಿ ಇರುವಂಥದ್ದು. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ಬರುತ್ತೆ, ಇದು ಬ್ಯಾಲೆನ್ಸ್ ಶೀಟಲ್ಲಿ ನೀವು ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಇದು ಸ್ವಲ್ಪ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಇದ್ರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಅದರಲ್ಲಿ ನಾನು ಕ್ಲಿಯರ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿದ್ದೇನೆ. ಬೇಕಿದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಅದನ್ನ ಚೆಕ್ ಮಾಡೋದ್ರಿಂದ ನಿಮಗೆ ಈ ಟಾಪಿಕ್ ತುಂಬಾನೇ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹೋಗೋಣ. ಇನ್ನೊಂದು ಡೌಟ್ ಏನು ಅಂತ ಅಂದರೆ ಅಲ್ಲಿ ಬರುವಂಥದ್ದು ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ವಾನ್ಸಿಗೆ ರಿಲೇಟೆಡ್ ಆಗಿ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಅಂತ ಅಂದರೆ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇರೋದು ಆಗಿರಬಹುದು ಅಥವಾ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇರೋದು ಆಗಿರಬಹುದು. ಇನ್ನು ಅಡ್ವಾನ್ಸ್ ಅಂತ ಅಂದರೆ ಇನ್ಕಮ್ ಅಡ್ವಾನ್ಸಲ್ಲಿ ರಿಸೀವ್ ಮಾಡಿದ್ದು ಆಗಿರಬಹುದು ಅಥವಾ ಎಕ್ಸ್ಪೆನ್ಸಸ್ಸನ್ನು ಅಡ್ವಾನ್ಸಲ್ಲಿ ಪೇ ಮಾಡಿದ್ದು ಆಗಿರಬಹುದು. ಸೊ ಇದ್ರ ಮೇಲೆ ಸ್ವಲ್ಪ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಈ ಟಾಪಿಕನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಅಂದರೆ NPO ಅಂತ ಬಂದಾಗ ನಾವು ಕರೆಂಟ್ ಇಯರಿಗೆ ಯಾವ ಇನ್ಫಾರ್ಮೇಷನ್ ರಿಲೇಟೆಡ್ ಆಗಿರುತ್ತೆ ಅದನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ 2019, 2020 ಆ್ಯಂಡ್ 2021 3 ಇಯರ್ಸ್ ಇದೆ ಅಂತ ಅಂದ್ಕೊಳ್ಳಿ. 2020 ಕರೆಂಟ್ ಇಯರ್, 2019 ಪ್ರೀವಿಯಸ್ ಇಯರ್ ಆ್ಯಂಡ್ 2020 ನೆಕ್ಸ್ಟ್ ಇಯರ್ ಅಂತ ಅಂದ್ಕೊಳ್ಳಿ. 2020 ಕರೆಂಟ್ ಇಯರ್ ಅಂತ ಅಂದರೆ ಈ ಕರೆಂಟ್ ಇಯರಿಗೆ ಯಾವ ಇನ್ಫಾರ್ಮೇಷನ್ಗಳು ಸಂಬಂಧಪಡ್ತದೆಯೋ ಅದನ್ನು ಮಾತ್ರ ನಾವು ಬುಕ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ. ಇನ್ನು ಪ್ರೀವಿಯಸ್ ಇಯರಿಗೆ ಸಂಬಂಧಪಟ್ಟಿದ್ದು ಅದ್ರ ಜೊತೆಗೆ ನೆಕ್ಸ್ಟ್ ಇಯರಿಗೆ ಸಂಬಂಧಪಡುವಂಥ ಎಂಟ್ರಿಗಳನ್ನು ನಾವು ಲೆಸ್ ಅಥವಾ ಆ್ಯಡ್ ಮಾಡೋದ್ರ ಮೂಲಕ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ವಾನ್ಸ್ ಎಂಟ್ರಿಗಳು ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಬಟ್ ಇದನ್ನು ಸಾಲ್ವ್ ಮಾಡೋದಕ್ಕೂ ನಾನೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೇನೆ, ಅದರಿಂದ ನಿಮಗೆ ಇದು ಈಸಿಯಾಗಿ ಅರ್ಥ ಆಗತ್ತೆ. NPO ಅಲ್ಲಿ ನೀವು ಔಟ್ಸ್ಟ್ಯಾಂಡಿಂಗನ್ನು ನೋಡ್ಬೋದು. ಔಟ್ಸ್ಟ್ಯಾಂಡಿಂಗ್ ಅಂತ ಅಂದರೆ ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್, ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನೋದನ್ನು ನೋಡ್ಬೋದು. ಅದು ಇನ್ಕಮಿಗೆ ರಿಲೇಟೆಡ್ ಆಗಿನೂ ನೋಡ್ಬೋದು ಅಥವಾ ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿನೂ ನೋಡ್ಬೋದು. ಅದೇ ರೀತಿಯಲ್ಲಿ ಅಡ್ವಾನ್ಸಸ್ ನೀವು ಪ್ರೀವಿಯಸ್ ರಿಲೇಟೆಡ್ ಆಗಿನೂ ನೋಡ್ಬೋದು, ಕರೆಂಟ್ ಇಯರಿಗೆ ರಿಲೇಟೆಡ್ ಆಗಿನೂ ಕೂಡ ನೋಡ್ಬೋದು. ಇದರಲ್ಲೂ ಅಷ್ಟೇ ನೀವು ಇನ್ಕಮ್ನು ಕೂಡ ಅಡ್ವಾನ್ಸಲ್ಲಿ ನೋಡ್ಬೋದು, ಎಕ್ಸ್ಪೆನ್ಸಸ್ನು ಕೂಡ ಅಡ್ವಾನ್ಸಲ್ಲಿ ನೋಡ್ಬೋದು. ಈ ಥರ ಕೊಟ್ಟಾಗ ಅಂದರೆ ಪ್ರೀವಿಯಸ್ ಇಯರ್, ಕರೆಂಟ್ ಇಯರ್, ಕೆಲವೊಂದ್ಸಲ ನೆಕ್ಸ್ಟ್ ಇಯರಿಂದು ಕೆಲವು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿರ್ತಾರೆ. ಹೀಗೆ ಕೊಟ್ಟಾಗ ಯಾವುದನ್ನು ಆ್ಯಡ್ ಮಾಡಬೇಕು, ನಾವು ಯಾವುದನ್ನು ಲೆಸ್ ಮಾಡಬೇಕು ಅಂತ ಹೇಳಿ ಈ ಒಂದು ಟ್ರಿಕ್ ಮೂಲಕ ನಾವು ನೆನ್ಪಿಟ್ಕೊಳ್ಬೋದು. ನೋಡಿ ಇಲ್ಲಿ ಎನಿ ಔಟ್ಸ್ಟ್ಯಾಂಡಿಂಗ್ ಅಂತ ಅಂದರೆ ಅದು ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಆಗಿದ್ದು ಆಗಿರಬಹುದು ಅಥವಾ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇರೋದು ಆಗಿರಬಹುದು. ಪ್ರೀವಿಯಸ್ ಇಯರಿನ ಇನ್ಫಾರ್ಮೇಷನ್ ಇದ್ದರೆ ಅದನ್ನ ಲೆಸ್ ಮಾಡಬೇಕು ಆ್ಯಂಡ್ ಕರೆಂಟ್ ಇಯರ್ನ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ನಾವು ಆ್ಯಡ್ ಮಾಡ್ತೀವಿ. ಆ್ಯಂಡ್ ಎನಿ ಅಡ್ವಾನ್ಸಸ್ ಅಂತ ಅಂದರೆ ಅದು ಇನ್ಕಮ್ ಅಡ್ವಾನ್ಸಲ್ಲಿ ರಿಸೀವ್ ಮಾಡಿದ್ದು ಆಗಿರಬಹುದು ಅಥವಾ ಎಕ್ಸ್ಪೆನ್ಸಸ್ ಅಡ್ವಾನ್ಸಲ್ಲಿ ಪೇ ಮಾಡಿದ್ದು ಆಗಿರಬಹುದು. ಪ್ರೀವಿಯಸ್ ಇಯರ್ನ ಅಡ್ವಾನ್ಸ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಂತ ಅಂದರೆ ಅದನ್ನ ಆ್ಯಡ್ ಮಾಡಬೇಕು ಆ್ಯಂಡ್ ಕರೆಂಟ್ ಇಯರ್ನ ಅಡ್ವಾನ್ಸ್ ಇನ್ಫಾರ್ಮೇಷನ್ನ ಕೊಟ್ಟರೆ ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು. ಯಾವುದನ್ನು ಆ್ಯಡ್ ಮಾಡ್ತೀವಿ, ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಎನಿ ಔಟ್ಸ್ಟ್ಯಾಂಡಿಂಗ್, ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇರಲಿ ಅಥವಾ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇರಲಿ. ಔಟ್ಸ್ಟ್ಯಾಂಡಿಂಗ್ ಇರೋದು ಅಂತ ಅಂದರೆ ಡ್ಯೂ ಇರೋದು ಅಂತ ಅರ್ಥ, ಪೆಂಡಿಂಗ್ ಇರೋದು ಅಂತ ಅರ್ಥ. ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇರೋದು ಅಂತ ಅಂದರೆ ಇನ್ಕಮ್ ಮೀನ್ಸ್ ರಿಸೀವ್ ಮಾಡೋದು, ಹೌದಾ? ರಿಸೀವ್ ಮಾಡೋದು ಪೆಂಡಿಂಗ್ ಇದೆ, ಡ್ಯೂ ಇದೆ ಅಂತ ಹೇಳಿ ಅರ್ಥ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದರೆ ಎಕ್ಸ್ಪೆನ್ಸಸ್ ಅಂದರೆ ಪೇಮೆಂಟ್ ಮಾಡುವಂಥದ್ದು. ಹಾಗಾಗಿ ಪೇಮೆಂಟ್ ಮಾಡುವಂಥದ್ದು ಡ್ಯೂ ಇದೆ, ಪೆಂಡಿಂಗ್ ಇದೆ ಅಂತ ಹೇಳಿ ಅರ್ಥ. ಇಲ್ಲಿ ಪ್ರೀವಿಯಸ್ ಇಯರಿಂದು ಏನಾದರೂ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಿದ್ರೆ ಅದು ಇನ್ಕಮ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ನಾವು ಅದನ್ನ ಲೆಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಕರೆಂಟ್ ಇಯರಿಗೆ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ಔಟ್ಸ್ಟ್ಯಾಂಡಿಂಗನ್ನು ಕೊಟ್ಟಿದ್ದಿದ್ರೆ ನಾವು ಅದನ್ನ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ.
ಅದೇ ರೀತಿಯಲ್ಲಿ ಎನಿ ಅಡ್ವಾನ್ಸಸ್ ಅಂತ ಅಂದರೆ ಈಗ ಇನ್ಕಮ್ ಅಡ್ವಾನ್ಸಲ್ಲಿ ಇದ್ರೆ ಏನಾಗುತ್ತೆ, ಇನ್ಕಮ್ ಅಂತ ಅಂದರೆ ನಮಗೆ ಬರುವಂಥದ್ದು, ಅದು ರಿಸೀವ್ ಆಗುವಂಥದ್ದು, ನಾವು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದೀವಿ ಅಂತ ಹೇಳಿ ಅರ್ಥ. ಇನ್ಕಮ್ ಅಡ್ವಾನ್ಸಲ್ಲಿ ಇದೆ ಅಂತ ಅಂದರೆ ನಾವು ಮೊದಲೇ ಅದನ್ನ ರಿಸೀವ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿ, ಅಂದರೆ ಅದರ ಡೇಟ್ ಬರೋ ಮೊದಲೇ, ಅಂದರೆ ನಾವು ಯಾವಾಗ ಅದನ್ನ ಆ್ಯಕ್ಚುಯಲ್ ಆಗಿ ರಿಸೀವ್ ಮಾಡಬೇಕಿತ್ತು ಅದಕ್ಕೂ ಮೊದಲೇ ನಾವು ಅದನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಡ್ವಾನ್ಸಲ್ಲಿ ರಿಸೀವ್ ಮಾಡಿದ್ದೀವಿ ಅಂತ ಅರ್ಥ. ಯಾವಾಗ ಇನ್ಕಮ್ ಅಡ್ವಾನ್ಸಲ್ಲಿ ಇದ್ದಾಗ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಅಡ್ವಾನ್ಸಲ್ಲಿ ಇದೆ ಅಂತ ಅಂದರೆ ಎಕ್ಸ್ಪೆನ್ಸಸ್ ಅಂದರೆ ಪೇಮೆಂಟ್ ಮಾಡುವಂಥದ್ದು, ಅಂದರೆ ಪೇಮೆಂಟ್ ಮಾಡುವಂಥದ್ದನ್ನು ನಾವು ಮೊದಲೇ ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ ಅಂತ ಅರ್ಥ. ಅಂದರೆ ಫಾರ್ ಎಕ್ಸಾಂಪಲ್ ಸ್ಯಾಲರಿಯನ್ನು ಅಡ್ವಾನ್ಸಲ್ಲಿ ಪೇ ಮಾಡುವಂಥದ್ದು. ವರ್ಕರ್ಸಿಗೆ ಸ್ಯಾಲರಿ ಕೊಡೋದಕ್ಕೆ ಇನ್ನೂ ಆ ಟೈಮ್ ಬಂದಿರೋದಿಲ್ಲ, ಆದರೆ ನಾವು ಮೊದಲೇ ಅದನ್ನ ಪೇಮೆಂಟ್ ಮಾಡಿರ್ತೀವಿ, ಹೌದಾ? ಆ ಥರ ಎನಿ ಅಡ್ವಾನ್ಸಸ್, ಇನ್ಕಮ್ ಅಡ್ವಾನ್ಸ್ ಆಗಿರಲಿ ಅಥವಾ ಎಕ್ಸ್ಪೆನ್ಸಸ್ ಅಡ್ವಾನ್ಸಿಂದಾಗಿರಲಿ, ಪ್ರೀವಿಯಸ್ ಇಯರಿಂದು ಕೊಟ್ಟಿದ್ದರೆ ನಾವು ಅದನ್ನ ಆ್ಯಡ್ ಮಾಡ್ತೀವಿ, ಆ್ಯಂಡ್ ಕರೆಂಟ್ ಇಯರಿಂದು ಕೊಟ್ಟಿದ್ರೆ ನಾವು ಅದನ್ನ ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಸ್ಟಾಕಿಗೆ ರಿಲೇಟೆಡ್ ಆಗಿ ಓಪನಿಂಗ್ ಸ್ಟಾಕನ್ನು ಕೊಟ್ಟರೆ ಆ್ಯಡ್ ಮಾಡಬೇಕು, ಆ್ಯಂಡ್ ಕ್ಲೋಸಿಂಗ್ ಸ್ಟಾಕನ್ನು ಕೊಟ್ಟರೆ ಲೆಸ್ ಮಾಡ್ಕೊಳ್ಬೇಕು. ಸೊ ಈ ಒಂದು ಟೇಬಲ್ನ ನೀವು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ 12 ಮಾರ್ಕ್ಸ್ ಕ್ವಶನ್ನು ಕೂಡ ಸಾಲ್ವ್ ಮಾಡಬಹುದು. ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಅಂತ ಬಂದಾಗ ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ರೆಕಾರ್ಡ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಕೂಡ ಕೆಲವೊಬ್ಬರಿಗೆ ಕ್ರಿಯೇಟ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಇದನ್ನ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೇನೆ. ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದ್ದಾಗ, ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಅರ್ಥ ಏನು? ಇನ್ಕಮ್ ಅಂತ ಅಂದರೆ ಬರೋದು, ಹೌದಾ? ಬರುವಂತಹ ದುಡ್ಡು ಔಟ್ಸ್ಟ್ಯಾಂಡಿಂಗ್ ಇದೆ ಮೀನ್ಸ್ ಡ್ಯೂ ಇದೆ, ಪೆಂಡಿಂಗ್ ಇದೆ ಅಂತ ಹೇಳಿ ಅರ್ಥ. ಬರೋ ದುಡ್ಡು ಪೆಂಡಿಂಗ್ ಇದೆ ಅಂತ ಅಂದರೆ ನಮಗದು ಯಾವತ್ತಾದರೂ ಒಂದಿನ ಬಂದೇ ಬರುತ್ತೆ, ಹೌದಾ? ಹಾಗಾಗಿ ಅದನ್ನು ನಾವು ಅಸೆಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ಬೋದು. ಲ್ಯಾಬಿಲಿಟಿ ಅಂತ ಅಂದರೆ ಏನು? ಲ್ಯಾಬಿಲಿಟಿ ಅಂದರೆ ಒಂದು ಬರ್ಡನ್, ನಾವು ಪೇಮೆಂಟ್ ಮಾಡುವಂಥದ್ದು, ಹೌದಾ? ಹಾಗಾಗಿ ನಮಗೆ ಬರುವಂತಹ ದುಡ್ಡು ಅಸೆಟ್ ಆಗಿರುತ್ತೆ. ಹಾಗಾಗಿ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ ಡ್ಯೂ ಇದೆ, ಪೆಂಡಿಂಗ್ ಇದೆ, ಮುಂದೊಂದಿನ ಬರುತ್ತೆ ಅಂತ ಇದ್ದಾಗ ನಾವು ಅದನ್ನ ಅಸೆಟ್ಟಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಏನಾಗುತ್ತೆ? ಎಕ್ಸ್ಪೆನ್ಸಸ್ ಅಂದರೆ ಏನು? ಪೇಮೆಂಟ್ ಮಾಡುವಂಥದ್ದು, ಹೌದಾ? ನಾವು ಬೇರೆಯವರಿಗೆ ಕೊಡುವಂಥದ್ದು, ಪೇಮೆಂಟ್ ಮಾಡುವಂಥದ್ದು ಪೆಂಡಿಂಗ್ ಇದೆ, ಡ್ಯೂ ಇದೆ ಅಂತಂದರೆ ನಾವು ಯಾವತ್ತಾದರೂ ಒಂದಿನ ಪೇಮೆಂಟ್ ಮಾಡಬೇಕಾಗತ್ತೆ, ಹೌದಾ? ಹಾಗಾಗಿ ಅದು ಲೈಬಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಂದರೆ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅಸೆಟ್ ಆಗುತ್ತೆ, ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಲೈಬಲಿಟಿ ಆಗುತ್ತೆ. ಇನ್ನು ನೆಕ್ಸ್ಟ್ ಅಡ್ವಾನ್ಸಸ್ ಮೀನ್ಸ್ ಅಡ್ವಾನ್ಸಲ್ಲಿ ನಾವು ಇನ್ಕಮ್ನ ರಿಸೀವ್ ಮಾಡಿದ್ದಿದ್ರೆ ಅಥವಾ ಅಡ್ವಾನ್ಸಲ್ಲಿ ನಾವು ಎಕ್ಸ್ಪೆನ್ಸಸ್ನ ಪೇ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಫಸ್ಟು ಇನ್ಕಮನ್ನು ನಾವು ಅಡ್ವಾನ್ಸಲ್ಲಿ ರಿಸೀವ್ ಮಾಡಿದ್ದೀವಿ. ಇನ್ಕಮ್ ಅಂತ ಅಂದರೆ ರಿಸೀವ್ ಮಾಡುವಂಥದ್ದು, ಹೌದಾ? ಬರುವಂಥದ್ದು ನಮಗೆ. ಹಾಗಾಗಿ ಇನ್ಕಮನ್ನು ಅಡ್ವಾನ್ಸಲ್ಲಿ ರಿಸೀವ್ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ, ಇನ್ನೂ ಆ ಟೈಮ್ ಬಂದಿರೋದಿಲ್ಲ, ಅಮೌಂಟನ್ನು ರಿಸೀವ್ ಮಾಡೋದಕ್ಕೆ ಇನ್ನೂ ಪ್ರಾಪರ್ ಆದ ಟೈಮ್ ಬಂದಿರೋದಿಲ್ಲ, ನಾವು ಮೊದಲೇ ಅದನ್ನ ತೊಗೊಂಡ್ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ರೆಂಟ್ ಒಂದನ್ನು ನಾವು ಅಡ್ವಾನ್ಸಲ್ಲಿ ರಿಸೀವ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ. ಹಾಗಿದ್ದಾಗ ಮುಂದೊಂದಿನ ಆ ಪಾರ್ಟಿ, ನಮ್ಗೆ ಯಾರ ರೆಂಟನ್ನು ಕೊಟ್ಟಿದ್ದಾನೆ ಆ ಪಾರ್ಟಿ ಆ ದುಡ್ಡನ್ನು ಕೇಳಿದರೆ ನಾವು ಅದನ್ನ ಅವರಿಗೆ ವಾಪಸ್ ಕೊಡಬೇಕಾಗಿ ಬರುತ್ತೆ, ಬಿಕಾಸ್ ಇನ್ನು ಟೈಮ್ ಬಂದಿರೋದಿಲ್ಲ, ಹೌದಾ? ಹಾಗಾಗಿ ಇನ್ಕಮನ್ನು ನಾವು ಅಡ್ವಾನ್ಸಲ್ಲಿ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಆ ಟೈಮ್ ಬರೋ ಮೊದಲೇ ನಾವು ಅದನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದರೆ ನಮಗೆ ಲೈಬಿಲಿಟಿ ಆಗಿರುತ್ತೆ, ಬರ್ಡನ್ ಆಗಿರುತ್ತೆ. ಯಾಕೆಂತಂದರೆ ಯಾವತ್ತಾದರೂ ಒಂದಿನ ಪಾರ್ಟಿ ನಮ್ಗೆ ಆ ದುಡ್ಡನ್ನು ಕೇಳಿದಾಗ ನಾವು ಕೊಡಬೇಕಾಗಿ ಬರುತ್ತೆ. ಹಾಗಾಗಿ ಇನ್ಕಮ್ ಅಡ್ವಾನ್ಸಲ್ಲಿ ರಿಸೀವ್ ಆದರೆ ಲೈಬಿಲಿಟಿ ಆಗಿರುತ್ತೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಅಡ್ವಾನ್ಸಲ್ಲಿ ಪೇ ಮಾಡಿದ್ರೆ ಮೀನ್ಸ್ ಎಕ್ಸ್ಪೆನ್ಸಸ್ ಅಂತಂದರೆ ಪೇಮೆಂಟ್ ಮಾಡುವಂಥದ್ದು, ಇನ್ಕಮ್ ಅಂತಂದರೆ ರಿಸೀವ್ ಮಾಡುವಂಥದ್ದು, ಹೌದಾ? ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡ್ತಾ ಇದ್ದೀವಿ, ನಾವು ಅಡ್ವಾನ್ಸಲ್ಲಿ ಪೇ ಮಾಡ್ತಾ ಇದ್ದೀವಿ ಮೀನ್ಸ್ ಒಬ್ಬ ವರ್ಕರಿಗೆ ನಾವು ಸ್ಯಾಲ್ರಿನ 2 ತಿಂಗಳ ಸ್ಯಾಲರಿನ ಮೊದಲೇ ಕೊಟ್ಟಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ. ಆ ಸ್ಯಾಲರಿನ ಮತ್ತೆ ರಿಟರ್ನ್ ಆಗಿ ರಿಸೀವ್ ಮಾಡೋ ರೈಟ್ಸ್ ನಮಗಿರುತ್ತೆ, ಹೌದಾ? ಹಾಗಾಗಿ ಎಕ್ಸ್ಪೆನ್ಸಸ್ಸನ್ನು ಅಡ್ವಾನ್ಸಲ್ಲಿ ಪೇ ಮಾಡಿದ್ದೀವಿ ಅಂತ ಅಂದರೆ ಅದೇನಾಗಿರುತ್ತೆ, ಅಸೆಟ್ ಆಗಿರುತ್ತೆ. ಸೊ ಯಾವಾಗ ಇನ್ಕಮ್ ಅಡ್ವಾನ್ಸಲ್ಲಿ ರಿಸೀವ್ ಮಾಡಿಕೊಂಡ್ರೆ ಅದು ಲೈಬಲಿಟಿ ಆಗಿರುತ್ತೆ, ಎಕ್ಸ್ಪೆನ್ಸಸ್ಸನ್ನು ಅಡ್ವಾನ್ಸಲ್ಲಿ ಪೇಮೆಂಟ್ ಮಾಡಿದರೆ ಅದು ಅಸೆಟ್ ಆಗಿರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ 12 ಮಾರ್ಕ್ಸ್ ಕ್ವಶನನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.